ಪೂರ್ಣಾಂಕ ಚಿಪ್ಗಳನ್ನು ಅರ್ಥ ಮಾಡಿಕೊಳ್ಳುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಳದಿ ಬಣ್ಣದ ಪ್ಲಸ್ ಚಿಹ್ನೆಯನ್ನು ಹೊಂದಿರುವ ಚಿಪ್ 1 ಪ್ರತಿನಿಧಿಸ್ತಾ ಇದ್ರೆ, ಗುಲಾಬಿ ಬಣ್ಣದಲ್ಲಿ ಋಣ ಚಿಹ್ನೆಯನ್ನು ಹೊಂದಿರುವ ಚಿಪ್ -1 ಪ್ರತಿನಿಧಿಸ್ತಾ ಇದೆ. ಕೆಳಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದ ವಿವರಣೆಯನ್ನು ನಾವು ಪೂರ್ತಿ ಮಾಡಬೇಕು. ಇಲ್ಲಿ ಡ್ಯಾಶ್ ಶೂನ್ಯ ಜೋಡಿಗಳಿವೆ ಮತ್ತು ಡ್ಯಾಶ್ ಘಟಕಗಳು ಉಳಿದಿವೆ ಅಂತ ಹೇಳಬೇಕು. ಮೊದಲಿಗೆ ನೀವು ಶೂನ್ಯ ಜೋಡಿಗಳು ಅಂದ್ರೆ ಏನು ಅಂತ ನನ್ನ ಪ್ರಶ್ನೆ ಮಾಡಬೇಕು. ಶೂನ್ಯ ಜೋಡಿಗಳು ಅಂದ್ರೆ 2 ವಿರುದ್ಧ ಸಂಖ್ಯೆಗಳನ್ನ ತಗೊಂಡಾಗ ಅದು ಪರಸ್ಪರ ರದ್ದಾಗಿ ಬಿಡುತ್ತೆ. ಉದಾಹರಣೆಗೆ 1 + -1 0 ಉತ್ತರವಾಗಿ ಕೊಡುತ್ತೆ. ಹಾಗಾಗಿ 1 ಮತ್ತು -1 ಶೂನ್ಯ ಜೋಡಿಗಳು. ಇದನ್ನ ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಕಲ್ಪನೆ ಮಾಡ್ಕೊಳ್ಳಿ, ಧನ ಸಂಖ್ಯೆ ಅಂದ್ರೆ ಮುಂದಕ್ಕೆ ಹೋಗೋದು, ಋಣ ಸಂಖ್ಯೆ ಅಂದ್ರೆ ಹಿಂದಕ್ಕೆ ಬರೋದು ಅಂತ ಅನ್ಕೊಳ್ಳೋಣ. +1 ಅಂದ್ರೆ 1 ಹೆಜ್ಜೆ ಮುಂದಿಟ್ವಿ, -1 ಅಂದ್ರೆ 1 ಹೆಜ್ಜೆ ಹಿಂದಕ್ಕಿಟ್ವಿ. ಅಂದ್ರೆ ನಾವು ಮೊದಲಿಗೆ ಎಲ್ಲಿ ಶುರು ಮಾಡಿದ್ವಲ್ವಾ ಅಲ್ಲೇ ಬಂದು ನಿಂತ್ಕೊಂಡಿರ್ತೇವೆ. ಅಂದ್ರೆ ಯಾವುದೇ ರೀತಿ ಸ್ಥಾನ ಬದಲಾವಣೆ ಆಗ್ಲಿಲ್ಲ. ಇಂತಹ 2 ವಿರುದ್ಧ ಸಂಖ್ಯೆಗಳನ್ನ ನಾವು ಶೂನ್ಯ ಜೋಡಿಗಳು ಅಂತ ಕರೀತೇವೆ. ಇಲ್ಲಿ 1 ಮತ್ತು -1 ಆಗಿರ್ಬೇಕು ಅಂತೇನಿಲ್ಲ, ಬೇರೆ ಸಂಖ್ಯೆಗಳನ್ನು ತಗೊಳ್ಬೋದು. 2 + -2 ಇದು ಕೂಡ ಶೂನ್ಯ ಜೋಡಿಗಳೇ. ಇಲ್ಲಿ ಪೂರ್ಣಾಂಕಗಳ ಚಿಪ್ಗಳನ್ನ ನಾವು ನೋಡಿದ್ರೆ, ಪ್ರತಿ ಧನ ಚಿಹ್ನೆ ಋಣ ಚಿಹ್ನೆಯ ಜೊತೆ ಜೋಡಿ ಆಗ್ತಾ ಹೋಗುತ್ತೆ. ಅಂದ್ರೆ 1 + 1 - ನ ಜೊತೆ ಮಾಡಿದಾಗ ಒಂದು ಶೂನ್ಯ ಜೋಡಿ ಸಿಕ್ತು. ಅದೇ ರೀತಿ 2, 3, 4, 5 ಒಟ್ಟು 5 ಶೂನ್ಯ ಜೋಡಿಗಳಿವೆ. ಇನ್ನು ಉಳಿದಿರೋದು ಬಂದು 2 ಋಣ ಚಿಹ್ನೆಯುಳ್ಳ ಚಿಪ್ಗಳು. ಅಂದ್ರೆ ಇನ್ನು 2 ಋಣ ಚಿಹ್ನೆಯ ಘಟಕಗಳು ಉಳಿದಿವೆ ಅಂತ ಹೇಳ್ಬೋದು.